ದಿಲ್ಲಿಯಲ್ಲಿ ರಾಜ್ಯ ಬಿಜೆಪಿ ಸಂಸದರು ಶಾಸಕರ ಸಭೆ ನಡೀತಾ ಇದೆ. ರಾಜ್ಯ ಬಿಜೆಪಿ ನಾಯಕರ ಸಭೆಗೆ 4 ಶಾಸಕರು ಗೈರು ಹಾಜರಾಗಿದ್ದಾರೆ. ದಿಲ್ಲಿಯ ವೆಸ್ಟ್ ಕೋರ್ಟ್ ಹೋಟೆಲ್ನಲ್ಲಿ ಈ ಸಭೆ. ಶಾಸಕರಾದ ಸಿಎಂ ಉದಾಸಿ, ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ, ಕರುಣಾಕರ ರೆಡ್ಡಿ, ಎಸ್ಎ ರವೀಂದ್ರನಾಥ್ ಗೈರು ಹಾಜರಾಗಿದ್ದಾರೆ. ಚಳಿ ಹಾಗೂ ಅನಾರೋಗ್ಯ ಕಾರಣ ನೀಡಿ ಸಭೆಗೆ ಗೈರು ಹಾಜರಾಗಿದ್ದಾರೆ. ಸಂಜೆ ಸಭೆಗೆ ಬರುವುದಾಗಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ದಿಲ್ಲಿಯಲ್ಲಿ ವಿಪರೀತ ಚಳಿ ಇದೆ. ಈಗ ಅದೇ ನೆಪವನ್ನು ಮುಂದಿಟ್ಟುಕೊಂಡು ನಮಗೆ ವಿಪರೀತ ಚಳಿ ಆಗ್ತಾ ಇದೆ, ಹುಷಾರಿಲ್ಲ, ಬರಕ್ಕಾಗಲ್ಲ ಅಂತ ಹೇಳಿ 4 ಶಾಸಕರು ಹೇಳಿ ಈಗ ಸಭೆಗೆ ಗೈರು ಹಾಜರಾಗಿದ್ದಾರೆ. ಇಬ್ಬರು ಅದರಲ್ಲಿ ಪ್ರಮುಖವಾಗಿ ಶ್ರೀನಿವಾಸ್ ಶೆಟ್ಟಿ ಅವರು ನಾನು ಬರ್ತೀನಿ ಬಟ್ ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ದಿಲ್ಲಿಯಲ್ಲಿ ನಡೀತಾ ಇರುವಂತಹ ರಾಜ್ಯ ಬಿಜೆಪಿಯ ಸಂಸದರು ಶಾಸಕರ ಸಭೆ ಇದು. ಈ ಸಭೆಗೆ ಸಂಬಂಧಪಟ್ಟ ಹಾಗಿನ ಮಾಹಿತಿ ನಾವು ನೋಡ್ತಾ ಇದ್ದೀವಿ. 4 ಬಿಜೆಪಿ ನಾಯಕರು ಶಾಸಕರು ಈ ಸಭೆಗೆ ಗೈರು ಹಾಜರಾಗಿದ್ದಾರೆ. ದಿಲ್ಲಿಯ ವೆಸ್ಟ್ ಕೋರ್ಟ್ ನಲ್ಲಿ ನಡೀತಾ ಇರುವಂತಹ ಸಭೆ. ಈ ಸಭೆಗೆ ಇದೀಗ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ, ಸಿಎಂ ಉದಾಸಿ, ಎಸ್ಎ ರವೀಂದ್ರನಾಥ್ ಗೈರು ಹಾಜರಾಗಿದ್ದಾರೆ. ಇನ್ನೊಬ್ಬರು ಕರುಣಾಕರ ರೆಡ್ಡಿ. ಒಟ್ಟು 4 ಶಾಸಕರುಗಳು ಈಗ ಗೈರು ಹಾಜರಾಗಿದ್ದಾರೆ. ಚಳಿ ಮತ್ತು ಅನಾರೋಗ್ಯದ ನೆಪವನ್ನು ಒಡ್ಡಿ ಇವರಿಗೆ ಗೈರು ಹಾಜರಾಗಿರುವಂಥದ್ದು. ಇದರಲ್ಲಿ ಶ್ರೀನಿವಾಸ್ ಶೆಟ್ಟಿ ನಾನು ಸಂಜೆ ಸಭೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಒಂದ್ ಕಡೆ ದಿಲ್ಲಿಯಲ್ಲಿ ಅಮಿತ್ ಶಾ ಅವರು ಸಭೆ ನಡೆಸ್ತಿರೋದು ಅಂತ ಹೇಳಿ ಸಭೆ ಕರೆದಿದ್ರು, ಆದ್ರೆ ಅಮಿತ್ ಶಾ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಅವರು ಹಾಗಾದ್ರೆ ಈ ಸಭೆಯ ರಹಸ್ಯ ಏನು ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಮತ್ತೊಂದು ಕಡೆ 4 ಶಾಸಕರ ಗೈರು ಹಾಜರಿ, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಹೌದು ಅಮರ್ ಪ್ರಸಾದ್, ಇವತ್ತಿನ ಬಿಜೆಪಿಯ ಶಾಸಕರು ಹಾಗೂ ನಾಯಕರ ಚಟುವಟಿಕೆಗಳನ್ನ ನೋಡ್ತಿದ್ರೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಯಾಕಂತಂದ್ರೆ ದೆಹಲಿಯಲ್ಲಿ ಇವತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಎಲ್ಲಾ ಶಾಸಕರು ಹಾಗೂ ಸಂಸದರ ಸಭೆ ನಡೆಸಲಾಗುತ್ತೆ ಅನ್ನುವಂತಹ ಸೂಚನೆ ಎಲ್ಲಾ ಶಾಸಕರಿಗೆ ಹೋಗಿತ್ತು. ಆದ್ರೆ ಸಂಜೆ ಇಷ್ಟೊತ್ತಾದ್ರೂ ಕೂಡ ಅಮಿತ್ ಶಾ ಅವರು ಸಭೆಗೆ ಆಗಮಿಸಿಲ್ಲ. ಮುಖ್ಯವಾಗಿ ಈಗ ಶಾಸಕರು ಹೇಳ್ತಿದ್ದಾರೆ ಅಮಿತ್ ಶಾ ಇವತ್ತಿನ ಸಭೆಗೆ ಬರ್ತಿಲ್ಲ ಅನ್ನುವಂತಹದ್ದನ್ನ ಹೇಳ್ತಿರ್ತಕ್ಕಂಥದ್ದು. ಈಗ ಶಾಸಕರಲ್ಲೂ ಕೂಡ ಗೊಂದಲ ಇದೆ. ನಮ್ಮ ರಾಜ್ಯ ನಾಯಕರು ಅಮಿತ್ ಶಾ ಅವರು ಬರ್ತಾರೆ ಅನ್ನುವಂತಹ ಸೂಚನೆಯನ್ನ ನಮಗೆ ಯಾಕೆ ಕೊಟ್ರು, ಮತ್ತೆ ಬರ್ಲೇಬೇಕು ಸಭೆಗೆ, ದೆಹಲಿಗೆ ಬರ್ಲೇಬೇಕು ಅನ್ನುವಂತಹದ್ದನ್ನ ಇಷ್ಟೊಂದು ತುರ್ತು ಅಗತ್ಯ ಏನಿತ್ತು, ಈ ಸಭೆಯನ್ನ ಬೇಕಾದ್ರೆ ರಾಜ್ಯದಲ್ಲೇ ಮಾಡ್ಬೋದಾಗಿತ್ತು ಅನ್ನುವಂಥದ್ದನ್ನು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಬಿಜೆಪಿ ರಾಜ್ಯ ನಾಯಕರ ಒಂದು ನಡೆ ಏನು ಅಂತಂದ್ರೆ ಯಾವ ಶಾಸಕರುಗಳಿಗೂ ಕೂಡ ನಾವ್ ಏನ್ ಮಾಡ್ತಾ ಇದೀವಿ ಅನ್ನುವಂಥದ್ದನ್ನ ಗುಟ್ಟನ್ನು ಬಿಟ್ಕೊಡ್ತಾ ಇಲ್ಲ. ಅಂದ್ರೆ ದೆಹಲಿಯಲ್ಲಿ ನಾಳೆ ಕೂಡ ಇರಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಶಾಸಕರಿಗೆ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಾಳೆ ಆದ್ರೂ ಆಗ್ಬಹುದು ಅಥವಾ 2-3 ದಿವಸ ದೆಹಲಿಯಲ್ಲಿ ಇದ್ರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂತ, ಮತ್ತೆ ಅದಕ್ಕೆ ಎಲ್ಲ ತಯಾರಿಯನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನು ಕೂಡ ಈಗ ರಾಜ್ಯ ನಾಯಕರು ಶಾಸಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಕೆಲವೊಂದಿಷ್ಟು ಶಾಸಕರಿಗೆ ಏನ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಇನ್ನೊಂದ್ ಕಡೆ ಒಂದಷ್ಟು ಶಾಸಕರು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ, ಒಂದಷ್ಟು ಕಾಂಗ್ರೆಸ್ ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಒಂದಷ್ಟು ದಿವಸ ಕಾದು ನೋಡಿ ಏನಾಗುತ್ತೆ, ರಾಜ್ಯದಲ್ಲಿ ಭಾರಿ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಇವತ್ತು ರಾಜ್ಯ ಬಿಜೆಪಿ ನಾಯಕರ ನಡೆಯನ್ನ ನೋಡ್ತಾ ಇದ್ರೆ ಮತ್ತೆ ಅವರು ಸರ್ಕಾರ ರಚನೆಗೆ ಪದೇ ಪದೇ ಕಸರತ್ತನ್ನ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೆ ಕಾಂಗ್ರೆಸ್ ಶಾಸಕರನ್ನು ಕೂಡ ತಡೆಯುವಂತ ಪ್ರಯತ್ನವನ್ನ ಇನ್ನೂ ಕೂಡ ನಿಲ್ಸಿಲ್ಲ ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗುತ್ತೆ. ಅಮರ್ ಪ್ರಸಾದ್, ಎಸ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಹರೀಶ್.